ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಫೇವ್ರೇಟ್ ಫೀಸ್ಟ್. ನಾನು ನಿಮ್ಮ ಕುಮಾರಸ್ವಾಮಿ. ಸ್ನೇಹಿತರೆ, ಇವತ್ತಿನ ವಿಶೇಷ ಏನಪ್ಪ ಅಂತ ಹೇಳಿದ್ರೆ ಸುಮುಖ ಕಾಫಿ ಬಾರ್. ಫ್ರೆಂಡ್ಸ್, ಇದು ಸ್ವಸ್ತಿಕ್ ಸರ್ಕಲ್ ಆಪೋಸಿಟ್ ಟು ಟ್ರಿನಿಟಿ ಸೆಂಟ್ರಲ್ ಹಾಸ್ಪಿಟಲ್, ಶೇಷಾದ್ರಿಪುರಂ ಇಲ್ಲಿದೆ. ಇದರ ಅಡ್ರೆಸ್ ಲಿಂಕ್ ಮತ್ತು ಮೆನುವನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಚೆಕ್ ಮಾಡಿ, ವಿಸಿಟ್ ಮಾಡಿ, ಟೇಸ್ಟ್ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ. ಫ್ರೆಂಡ್ಸ್, ಈ ಅಂಗಡಿಗೆ ಯಾವುದೇ ರೀತಿಯ ಬೋರ್ಡ್ ಹಾಕಿಲ್ಲ, ಆದರೆ ಇವರು ರಿಜಿಸ್ಟರ್ ಮಾಡ್ಕೊಂಡಿರೋದು ಸುಮುಖ ಕಾಫಿ ಬಾರ್ ಅಂತ. ಇಲ್ಲಿ ಏನಪ್ಪ ವಿಶೇಷ ಅಂತ ಹೇಳಿದ್ರೆ ಮೆಣಸಿನ್ಕಾಯಿ ಬಜ್ಜಿ, ಬಾಳೆಕಾಯಿ ಬಜ್ಜಿ, ಉದ್ದಿನ ವಡ, ಹಾಗೆ ಬೆಣ್ಣೆ ಮುರುಕು, ಮಿಕ್ಸ್ಚರು ಇವೆಲ್ಲ ತುಂಬಾ ಸಖತ್ತಾಗಿ ಇರುತ್ತೆ ಫ್ರೆಂಡ್ಸ್. ಹಾಗೆ ಇನ್ನು ಬೇರೆ ಬೇರೆ ಬಜ್ಜಿ ಬೋಂಡಗಳೆಲ್ಲ ಸಿಗುತ್ತೆ. ಎಲ್ಲವುದು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇವಾಗ ನಮ್ಮ ಜೊತೆ ಕಸ್ಟಮರ್ ಇದ್ದಾರೆ, ಬನ್ನಿ ಅವ್ರನ್ನ ಮಾತಾಡ್ಸ್ಕೊಂಬರೋಣ. ಸರ್, మీ పేరు? ಸುಧೀರ್ ಸರ್, ఏం తీసుకున్నారు ఇప్పుడు? ಬಾಳೆಕಾಯಿ, ಆಲೂಗಡ್ಡೆ, ಓಕೆ, ಉದ್ದಿನ ವಡೆ. ಓಕೆ, ಹೇಗಿದೆ ಸರ್ ಟೇಸ್ಟ್? ತುಂಬಾ ಚೆನ್ನಾಗಿದೆ ಸರ್ ಅದು. ಓಕೆ, ನಾನು ಬೇರೆ ಬೇರೆ ಪ್ಲೇಸ್ ಅಲ್ಲಿ ಹೋಗ್ತೇನೆ ಬೆಂಗಳೂರಿಂದ. ಓಕೆ, ಟೇಸ್ಟ್ ತುಂಬಾ ಚೆನ್ನಾಗಿದೆ. ಓಕೆ, ಆಯಿಲ್ ನೀಟ್ ಇದೆ, ಅಂಗಡಿ ನೀಟ್ ಇದೆ, ಚೆನ್ನಾಗಿದೆ ಮೇಂಟೆನೆನ್ಸ್, ಟೇಸ್ಟ್. ಓಕೆ, ಯಾವುದು ತುಂಬಾ ಇಷ್ಟ ಆಗುತ್ತೆ ಸರ್ ನಿಮಗೆ? ನಮ್ಗೆ ಉದ್ದಿನ ವಡ ತುಂಬಾ ಇಷ್ಟ. ಉದ್ದಿನ ವಡ ತುಂಬಾ ಇಷ್ಟನಾ? ಸೊ ಈ ತರ ಟೇಸ್ಟ್ ಬೇರೆಲ್ಲೂ ಸಿಕ್ಕಿಲ್ವಾ ನಿಮಗೆ? ಅಷ್ಟು ತುಂಬಾ ಚೆನ್ನಾಗಿದೆ ಇಲ್ಲಿ. ತುಂಬಾ ಚೆನ್ನಾಗಿದೆ. ಸೊ ರೆಗ್ಯುಲರ್ ಬರ್ತಾ ಇರ್ತಾರ ಸರ್? ನಮ್ದು ಜಯನಗರ ಸೈಡ್. ಓಕೆ, ಇದು ಫಸ್ಟ್ ಟೈಮ್ ಬರ್ತೀನಿ. ನೆಕ್ಸ್ಟ್ ಟೈಮ್ ಈ ಸೈಡ್ ಕೆಲಸ ಇದೆ ಅಂದ್ರೆ ಕಂಪಲ್ಸರಿ ಬರ್ತೀನಿ ಇಲ್ಲಿ. ಈಗ ಫಸ್ಟ್ ಟೈಮ್ ನೀವು ಬಂದಿದ್ದು? ಹೌದೌದು. ಓಕೆ, ತುಂಬಾ ಇಷ್ಟ ಆಯ್ತಾ ಹಾಗಾದ್ರೆ? ಹೌದು, ಸಖತ್ತಾಗಿದೆಯಾ? ತುಂಬಾ ಚೆನ್ನಾಗಿದೆ, ರೇಟು ರೀಸನಬಲ್. ಓಕೆ, ನಮ್ಮ ಚಾನಲ್ ಸಬ್ಸ್ಕ್ರೈಬರ್ಸ್ ಮತ್ತೆ ವ್ಯೂವರ್ಸ್ಗೆ ಏನ್ ಹೇಳಕ್ ಬಯಸ್ತೀರಾ ಸರ್? ಬನ್ನಿ, ಟ್ರೈ ಮಾಡಿ. ಇದು ಬಿದಿ ಜಂಕ್ಷನ್. ಓಕೆ, ಸ್ಟಿಲ್ ನೀಟ್ನೆಸ್ ತುಂಬಾ ಚೆನ್ನಾಗಿದೆ. ಓಕೆ, ಟೇಸ್ಟ್ ಚೆನ್ನಾಗಿದೆ. ಓಕೆ, ಆಯಿಲ್ ಚೆನ್ನಾಗಿದೆ, ಯೂಸ್ ಮಾಡಿಲ್ಲ ಜಾಸ್ತಿ, ಅದೇ ಆಯಿಲ್. ಬನ್ನಿ, ತಗೊಳ್ಳಿ. ಥ್ಯಾಂಕ್ ಯು ಸರ್. ಹಾಗೆ ಫ್ರೆಂಡ್ಸ್, ಸೋಷಿಯಲ್ ಮೀಡಿಯಾ ಅಂದರೆ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮ್, ಟ್ವಿಟ್ಟರ್, ವಾಟ್ಸಪ್ ಚಾನಲ್ ಇದರಲ್ಲೆಲ್ಲ ನಾವು ಫೇವ್ರೇಟ್ ಫೀಸ್ಟ್ ಎನ್ನುವ ಹೆಸರಿನಲ್ಲಿದ್ದೀವಿ. ಅಲ್ಲಿ ನಮ್ಮ ಅಕೌಂಟು ಮತ್ತು ಪೇಜನ್ನು ನೀವು ಫಾಲೋ ಮಾಡಿ ಇದೇ ರೀತಿಯ ವಿಡಿಯೋಗಳನ್ನು ನೀವು ನೋಡ್ಬೋದು. ಫ್ರೆಂಡ್ಸ್, ಇವಾಗ ಆಲೂಗೆಡ್ಡೆ ಬೋಂಡ ಹಾಕ್ತಾ ಇದ್ದಾರೆ, ಬನ್ನಿ ನೋಡೋಣ. ಇಲ್ಲಿನ ಬಜ್ಜಿ ಬೋಂಡಗಳು ತುಂಬನೇ ಸಖತ್ತಾಗಿ ಟೇಸ್ಟಿಯಾಗಿರ್ತವೆ. ನೀವು ಈ ಕಡೆ ಬಂದಾಗ, ಮಲ್ಲೇಶ್ವರಂ ಹತ್ರ ಬಂದಾಗ, ನಟರಾಜ ಥಿಯೇಟ್ರ್ ಹತ್ರ ಟ್ರಿನಿಟಿ ಹಾಸ್ಪಿಟಲ್ ಆಪೋಸಿಟ್ಟು ಅಂಗಡಿ ಇದೆ. ಇಲ್ಲಿ ಬನ್ನಿ, ಬಜ್ಜಿ ಬೋಂಡ ಟೇಸ್ಟ್ ಮಾಡಿ. ಹಾಗೆ ನಿಮಗೆ ಟೇಸ್ಟ್ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ ಫ್ರೆಂಡ್ಸ್. ನೋಡಿ, ಎಷ್ಟು ಬ್ಯಾಕ್ ಟು ಬ್ಯಾಕು ಬಜ್ಜಿ ಬೋಂಡಗಳು ಮಾಡಿ 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 ಹಾಕ್ತಾ ಇರ್ತಾರೆ. ಅಲ್ಲಿ ಖಾಲಿ ಆಗ್ತಾನೆ ಇರುತ್ತೆ. ಮಾಡೋದಕ್ಕೆ ಅಂತಲೇ, ಬಜ್ಜಿ ಬೋಂಡ ಮಾಡೋದಕ್ಕೆ ಅಂತಲೇ ಇಬ್ಬರು ಹುಡುಗರು ಇದ್ದಾರೆ. ನೋಡಿ, ಹಾಕ್ತಾ ಇದ್ದಾರೆ. ಬನ್ನಿ, ಏನೇನು ಇವಾಗ ಹಾಕ್ತಾ ಇದ್ದಾರೆ, ಏನೇನು ಮಾಡ್ತಾರೆ ಅಂತ ನೋಡ್ಕೊಂಬರೋಣ. ನೋಡಿ, ಉದ್ದಿನ ವಡ ಮಾಡ್ತಾ ಇದ್ದಾರೆ ನೋಡಿ ಫ್ರೆಂಡ್ಸ್. ಉದ್ದಿನ ವಡ ಕೂಡ ಸಖತ್ ಸೂಪರಾಗಿ ಕ್ರಿಸ್ಪಿಯಾಗಿತ್ತು ಫ್ರೆಂಡ್ಸ್. ಈಗ ಮೆಣಸಿನಕಾಯಿ ಬಜ್ಜಿ ಹಾಕ್ತಾ ಇದ್ದಾರೆ, ಬನ್ನಿ ನೋಡ್ಕೊಂಬರೋಣ. ಹಾಗೆ ತುಂಬ ಹೈಜೀನ್ ಮೇಂಟೈನ್ ಮಾಡಿದ್ದಾರೆ, ಸಖತ್ ಟೇಸ್ಟಿ ಕೊಡ್ತಾರೆ, ಸೂಪರ್ ಆಗಿದೆ ಫ್ರೆಂಡ್ಸ್. ಇಲ್ಲಿ ಮಾಡಿ ಮಾಡಿ ಆಗ್ತಂಗೆ ಇಲ್ಲಿ ಖಾಲಿ ಆಗ್ತಾನೆ ಇರುತ್ತೆ ಫ್ರೆಂಡ್ಸ್. ಫ್ರೆಶ್ ಅವಾಗಿಂದ ಅವಾಗಲೇ ಬಿಸಿಯಾಗಿ ಸಿಗ್ತಾ ಇರುತ್ತೆ. ನಿಮಗೆ ಸ್ಟಾಕೇ ಉಳಿಯೋದೇ ಇಲ್ಲ. ಅಲ್ಲಿ ಮಾಡ್ತಾ ಇದ್ರೆ ಇಲ್ಲಿ ಖಾಲಿ ಆಗ್ತಾನೆ ಇರುತ್ತೆ. ಅಷ್ಟು ವ್ಯಾಪಾರ ಆಗುತ್ತೆ, ಅಷ್ಟು ಟೇಸ್ಟಿಯಾಗಿದೆ. ಅದಕ್ಕೋಸ್ಕರ ಇಷ್ಟೊಂದು ಜನ ಬಂದು ಇಲ್ಲಿ ತಗೊಳ್ತಾರೆ, ಟೇಸ್ಟ್ ಮಾಡ್ತಾ ಇದ್ದಾರೆ. ನೋಡಿ, ಬೆಣ್ಣೆ ಮುರುಕು ನೋಡಿ ಏನು ಸಖತ್ತಾಗಿ ಕಾಣ್ತಾ ಇದೆ. ಹಾಗೆ ಮಿಕ್ಸ್ಚರ್ ಕೂಡ ತುಂಬಾ ಸಖತ್ತಾಗಿರುತ್ತೆ. ಬೆಣ್ಣೆ ಮುರುಕು, ಮಿಕ್ಸ್ಚರು, ಖಾರ ಬೂಂದಿ ಎಲ್ಲ ಸೂಪರ್ ಆಗಿರುತ್ತೆ ಫ್ರೆಂಡ್ಸ್. ಸಖತ್ತು ಟೇಸ್ಟಿಯಾಗಿರುತ್ತೆ. ನೀವು ಒಂದು ಸಾರಿ ತಿಂದರೆ ನೀವು ಮತ್ತೆ ಹುಡ್ಕೊಂಡು ಬರ್ತೀರಾ ಅಂಗಡಿಗೆ, ಅಷ್ಟು ಟೇಸ್ಟಿಯಾಗಿದೆ. ಒಮ್ಮೆ ಬನ್ನಿ, ಟೇಸ್ಟ್ ಮಾಡಿ. ಟೇಸ್ಟ್ ಹೇಗಿತ್ತು ಅಂತ ನೀವು ಕಾಮೆಂಟ್ ಮಾಡಿ. ನೋಡಿ, ಅವರ ಶ್ರೀಮತಿ, ಗಂಡ ಹೆಂಡತಿ ಇಬ್ಬರು ಕೂಡ ಇಲ್ಲಿ
ಕೆಲಸ ಮಾಡಿಕೊಂಡು ಬಿಸ್ನೆಸ್ ಮಾಡಿಕೊಂಡು ಜೀವನ ನಡೆಸ್ತಾ ಇದ್ದಾರೆ. ಬನ್ನಿ ಫ್ರೆಂಡ್ಸ್, ಈಗ ಮತ್ತೊಬ್ರು ಕಸ್ಟಮರ್ ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಮಾತಾಡ್ಸ್ಕೊಂಬರೋಣ. నమస్కారం సార్. సార్ మీ పేరు? పేరు బాలాజీ సార్. సార్ ఏం తీసుకున్నారు ఇప్పుడు? నేను వచ్చి వీడియోగ్రాఫర్ని. ఓకే. చెన్నై నుంచి వచ్చి ఉన్నాను. ఓకే. ఇక్కడ వచ్చే స్నాక్స్ బాగుంటుంది, ఇక్కడ ధర తక్కువ ఉంటుంది, నీట్ గా ఉంటుంది. ఓకే. ఒక ఫ్యామిలీ ఫుడ్ లాగా ఉంటుంది కాబట్టి మంచి హాట్ గా ఇక్కడ దొరుకుతుంది. ఓకే. కాబట్టి అప్పుడు వచ్చినప్పుడు అంతా ఇక్కడ మేము తింటాము రెగ్యులర్ గా. ఓకే. దాదాపు ఒక 3 years గా ఒక పని మీద వచ్చామంటే పక్కనే ఉంది రూమ్, స్టే చేసి పర్టికులర్ వచ్చి తింటాం. ఓకే. ఏదైతే తిన్నారు సార్ మీరు? ఇప్పుడు వచ్చి మురుకు మంచి క్రిస్ప్ గా ఉంటుంది. ఓకే. అవతలు వచ్చి మొలగా బజ్జీ కొంచెం స్పైసీగా బాగుంటుంది కాబట్టి అవి రెండు కొంచెం ఇష్టపడిగా తింటాం. ఓకే. మీ ఫేవరెట్ మిర్చికాయ బజ్జీ? మిర్చిగా బజ్జీ అంటే మురుకు బాగుంది, రెండు బాగా వస్తుంది కదా సార్, మంచి టేస్ట్ గా బాగుంది. ఓకే. రెగ్యులర్ గా వస్తా ఉంటారా? అవును, 3 years గా వస్తున్నాము. ఓకే. వచ్చినప్పుడంతా పని మీద వచ్చినప్పుడు కనుక వచ్చి ఇక్కడ ఏం కావాలో స్నాక్స్ లాగా తీసుకొని తింటాం. మంచి ఫుడ్. ఓకే. మా ఛానల్ సబ్స్క్రైబర్స్ మరి వ్యూవర్స్ కి ఏం చెప్తారు సార్? పబ్లిక్స్ వచ్చి ఇక్కడ వచ్చి తినడానికి మీ ఒక మూలంగా అందరికి మెసేజ్ చేరుతుందని చెప్పి మీకు ఒక సపోర్ట్ గా ఉంటుంది, వాళ్ళకి ఒక సపోర్ట్ గా ఉంటుంది. మంచి మంచి చేశారంటే చాలా మంది తెలుస్తుంది, ఇక్కడ వచ్చి తింటారు. మీ యూట్యూబ్ కి ఒక మంచి ప్లస్ పాయింట్స్ విషెస్. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಏನು ಗುರು ಇಷ್ಟೊಂದು ಬಜ್ಜಿ ಬೋಂಡ ಆಗ್ತಾ ಇದ್ದಾರೆ ಅನ್ಕೊಂತಾ ಇದ್ದೀರಾ? ಹೌದು, ಅಷ್ಟೊಂದು ವ್ಯಾಪಾರ ಆಗ್ತಾ ಇದೆ ಫ್ರೆಂಡ್ಸ್. ನೋಡಿ ಎಷ್ಟು ಜನ ಕಸ್ಟಮರ್ಸ್ ಎಲ್ಲ ನಿಂತ್ಕೊಂಡು ತಗೊಂಡು ಟೇಸ್ಟ್ ಮಾಡ್ತಾ ಇದ್ದಾರೆ. ಅಲ್ಲಿ ಆಗ್ತಾ ಇದ್ರೆ ಅಲ್ಲಿ ಖಾಲಿ ಆಗ್ತಾನೆ ಇರುತ್ತೆ, ಬಿಡುವೇ ಇಲ್ಲ. ನೋಡಿ ಎಷ್ಟು ಫಾಸ್ಟಾಗಿ ಇಲ್ಲಿ ಹುಡುಗರು ಆಗ್ತಾನೆ ಇರ್ತಾರೆ, ಅಲ್ಲಿ ಅವರು ಸಾರು ಓನರು ಖಾಲಿ ಮಾಡ್ತಾನೆ ಇದ್ದಾರೆ. ಅಷ್ಟು ಟೇಸ್ಟಿಯಾಗಿರುತ್ತೆ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ನೀವು ಮಲ್ಲೇಶ್ವರಂ ಸೈಡು ಬನ್ನಿ, ಇದಕ್ಕೋಸ್ಕರನಾದರೂ ಬನ್ನಿ, ಬಂದ್ಬಿಟ್ಟು ಟೇಸ್ಟ್ ಮಾಡಿ. ಪಾಪ ವಯಸ್ಸಾಗಿರೋರು ಅವರ ಕಾಲ ಮೇಲೆ ಅವರೇ ನಿಂತ್ಕೊಂಡು ಬಿಸ್ನೆಸ್ ಮಾಡಿಕೊಂಡು ಮಾಡ್ತಾ ಇದ್ದಾರೆ, ಅವ್ರಿಗೆ ಸಹಾಯ ಮಾಡಿ ಅಂತ ಹೇಳ್ತಾ. ನೋಡಿ ಇವರೇ ಓನರು, ಬೀದರ್ ಹೊಳ್ಳ ಅಂತ. ಅಷ್ಟು ವಯಸ್ಸಾಗಿದ್ರು ಕೂಡ ಅವರು ಬಿಸ್ನೆಸ್ ಮಾಡ್ತಾ ಇದ್ದಾರೆ, ಅವ್ರಿಗೆ ಸಪೋರ್ಟ್ ಮಾಡೋಣ. ತುಂಬಾನೇ ಪಾರ್ಸಲ್ ಕೂಡ ಹೋಗುತ್ತೆ ಫ್ರೆಂಡ್ಸ್. ನೋಡಿ ಎಷ್ಟು ಪಾರ್ಸಲ್ ಹೋಗ್ತಾ ಇದೆ. ಸಾರ್ ಪಾರ್ಸಲ್ ಕಟ್ಟಿ ಕೊಡ್ತಾ ಇದ್ದಾರೆ ನೋಡಿ. ಇಲ್ಲಿ ತಿಂತಾರೆ, ಹಾಗೆ ಮನೆಗಳಿಗೂ ತಗೊಂಡೋಗ್ತಾರೆ. ಒಬ್ಬೊಬ್ರು ಬಂದ್ರೆ 200 ರೂಪಾಯಿ 300 ರೂಪಾಯಿ ಪಾರ್ಸಲ್ ತಗೊಂಡೋಗ್ತಾರೆ. ಹಾಗೆ ಚಟ್ನಿ ಕೂಡ ಕೊಡ್ತಾರೆ. ಚಟ್ನಿ ತುಂಬಾ ಸೂಪರ್ ಆಗಿರುತ್ತೆ ಫ್ರೆಂಡ್ಸ್, ಸಖತ್ತಾಗಿತ್ತು. ನಾನು ಎಲ್ಲ ರೀತಿಯ ಒಂದೊಂದು ಬಜ್ಜಿ ಬೋಂಡಗಳನ್ನು, ಬೆಣ್ಣೆ ಮುರುಕು, ಮಿಕ್ಸ್ಚರು ಟೇಸ್ಟ್ ಮಾಡಿದೆ. ಸೂಪರ್ ಆಗಿತ್ತು ಫ್ರೆಂಡ್ಸ್, ಅಲ್ಟಿಮೇಟ್. ಈ ರೀತಿಯ ಬಜ್ಜಿ ಬೋಂಡ ಇದೇ ಫಸ್ಟ್ ಅಂತ ಕಾಣುತ್ತೆ, ಇಷ್ಟು ಟೇಸ್ಟಿಯಾಗಿ ತಿಂದಿದ್ದು. ಸೊ ಅದಕ್ಕೋಸ್ಕರ ನೀವು ಈ ಟೇಸ್ಟಿ ಬಜ್ಜಿ ಬೋಂಡಗಳನ್ನು ಮಿಸ್ ಮಾಡ್ಕೋಬೇಡಿ, ಬನ್ನಿ ಟೇಸ್ಟ್ ಮಾಡಿ ಸಪೋರ್ಟ್ ಮಾಡಿ. ತುಂಬಾನೇ ಸಖತ್ತಾಗಿರುತ್ತೆ ಚಟ್ನಿ. ನೋಡಿ ಎಷ್ಟು ಪಾರ್ಸಲ್ಸ್ ಹೋಗ್ತಾ ಇದೆ ನೋಡಿ, ಬಿಡುವೇ ಇಲ್ಲ, ತಾ ಇದ್ದಾರೆ. ನಿಜವಾಗ್ಲೂ ಇಷ್ಟು ವಯಸ್ಸಲ್ಲಿ ಅವರು ಅಷ್ಟು ಆಕ್ಟಿವ್ ಆಗಿದೆ ಅಂತ ಹೇಳಿದ್ರೆ ನಮ್ಗೊಂಥರ ಖುಷಿನೇ ಆಗುತ್ತೆ. ಬನ್ನಿ ಫ್ರೆಂಡ್ಸ್, ಈಗ ನಮ್ಮ ಜೊತೆ ಮತ್ತೊಬ್ರು ಕಸ್ಟಮರ್ ಇದ್ದಾರೆ, ಅವ್ರನ್ನ ಮಾತಾಡ್ಸ್ಕೊಂಬರೋಣ. ಫ್ರೆಂಡ್ಸ್, ಈ ಕಸ್ಟಮರ್ಗೆ ಕನ್ನಡ ಬರೋದಿಲ್ಲ, ಸೊ ತಮಿಳಲ್ಲಿ ಮಾತಾಡ್ತಾರೆ. ಬನ್ನಿ ಅವ್ರನ್ನ ತಮಿಳಲ್ಲೇ ಮಾತಾಡ್ಸ್ಕೊಂಬರೋಣ. சார் வணக்கம் சார். வணக்கம் சார், என் பேர் பாலகிருஷ்ணன். நான் சென்னையிலேருந்து வரேன். ஆக்சுவலாக நான் வந்து சினிமாவில் கேமராமேனாக இருக்கேன். ஓகே. எனக்கு பக்கத்தில் இங்கே தான் சேஷாதிரிபுரம் செகண்ட் மெயின் ரோடில் தான் இருக்கேன். பட் நான் இங்கே இருக்கும்போது ஃபுல்லாகவே நைட் ஆச்சுன்னா இங்கே வாங்கிட்டு போகிறது ரெகுலர். ஓகே. இவர்கிட்ட வந்து எனக்கு ரொம்ப பிடிக்கும் எல்லா ஐட்டமும், பர்டிகுலர் இதுதான் இல்லை. ஓகே. பட் எல்லாமே ஸ்பெஷல், ரேட்டும் வந்து ரொம்ப சீப்பு, அது ஒரு பெரிய பிளஸ். அடுத்தது இதுக்கு சட்னி இந்த மாதிரி விஷயங்கள்லாம் கொடுக்குறாரு, ரொம்ப நல்லா இருக்கும், எல்லாமே நல்லா இருக்கும், டேஸ்டியாகவும் இருக்கும். ஸோ அதனால ரெகுலராக நாங்கள் இங்கே தான் வந்து வாங்குவோம். வந்த 200-300 ரூபாய்க்கு தான் வாங்குவோம், அந்த மாதிரி தான் வாங்குவோம்னு வச்சுக்கோங்களேன். ஃப்ரெண்ட்ஸ் எல்லாமே ஒன்றா சேர்ந்து தங்கியிருக்கோம், டெய்லி அதே மாதிரி சாப்பிட்றது. ஸோ நல்ல விஷயங்கள் எல்லாமே சுத்தம், அதே மாதிரி டேஸ்ட் எல்லாமே இருக்கு, அதனால இங்கே தான் வந்து.
ரெகுலர் வரீங்க? ரெகுலரா வரும் சார், ரெகுலரா வரும். அவரு ரொம்ப ஃபாலோ பண்ணுவாங்க. எது ஃபேவரட் சார் இங்க? எனக்கு ஃபேவரட் சொன்ன மாதிரி பஜ்ஜி ஐட்டம்லாம் ரொம்ப பிடிக்கும். அதுல வாழைக்காய் பஜ்ஜி இந்த மாதிரி இதெல்லாம் சாப்பிடுவேன். அதே மாதிரி அந்த பூந்தி இருக்குல்ல, கார பூந்தி, அது நல்லா இருக்கும். பிளஸ் முறுக்கு, ஓகே, அதுவும் நல்லா இருக்கும். நம்ம சேனல் சப்ஸ்கிரைபர்ஸ் மாதிரியே வியூவர்ஸ்க்கு எது சொல்றது? இல்ல, கண்டிப்பா சேனல் வந்து பாருங்க. இந்த மாதிரி விஷயங்கள்லாம் நீங்க பார்க்கும்போது தான் அது சப்ஸ்கிரைப் பண்ணுங்க. ஸோ என்னன்னா, சப்ஸ்கிரைப் பண்ணும்போது தான் நம்மளும் வந்து எல்லாத்தையும் பத்தி தெரிஞ்சுக்க முடியும் அப்படிங்கிற விஷயம் இருக்கு. அதனால கண்டிப்பா வாழ்த்துக்கள், உங்க சேனலுக்கும் ஒரு வாழ்த்துக்கள். நன்றி சார், ரொம்ப நன்றி சார், ரொம்ப நன்றி. ನೋಡಿ ಫ್ರೆಂಡ್ಸ್, ಮೆಣಸಿನಕಾಯಿ ಬಜ್ಜಿ ಆಗ್ತಾ ಇದ್ದಾರೆ, ಏನು ಸಖತ್ತಾಗಿದೆ. ಹಾಗೆ ಇಲ್ಲಿನ ಬಜ್ಜಿ ಬೋಂಡಗಳು, ಬೆಣ್ಣೆ ಮುರುಕು, ಮಿಕ್ಸ್ಚರು ಇವೆಲ್ಲ ಇಷ್ಟೊಂದು ಟೇಸ್ಟಿಯಾಗಿರೋದಕ್ಕೆ ಕಾರಣ ಏನು ಅಂತೇಳಿ ನಾವು ಓನರ್ ಕೇಳಿದ್ವಿ. ಸೊ ಅವರೆಲ್ಲ ವಿಚಾರವನ್ನು ಹೇಳ್ತಾರೆ. ಸೊ ಅದಕ್ಕೋಸ್ಕರ ಸ್ಕಿಪ್ ಮಾಡ್ದಲೆ ಕೊನೆವರೆಗೂ ನೋಡಿ. ಅಂಗಡಿ 60 ವರ್ಷದಿಂದ ಇದೆ. ಅವರು ತಾಯಿಯವರು ನಡ್ಸ್ಕೊಂಡು ಬರ್ತಾಯಿದ್ರು. ಸೊ ಅವರು ತಾಯಿಗೆ ಇವರು ಹೆಲ್ಪ್ ಮಾಡ್ಕೊಂಡಿದ್ದು, ಅವರು ನಡ್ಸ್ಕೊಂಡು ಇವರು ಒಂದು 40 ವರ್ಷದಿಂದ ಮಾಡ್ತಾ ಇದ್ದಾರೆ. ಸೊ 40 ವರ್ಷಗಳ ಅನುಭವ ಇದೆ. ಸೊ ಅದಕ್ಕೋಸ್ಕರ ಇಷ್ಟೊಂದು ಟೇಸ್ಟಿಯಾಗಿ ಬಜ್ಜಿ ಬೋಂಡಗಳು ಬರ್ತವೆ. ಫ್ರೆಂಡ್ಸ್, ಇಷ್ಟೊಂದು ಟೇಸ್ಟಿಯಾಗಿರೋದಕ್ಕೆ ಏನು ಕಾರಣ ಅಂತ ಹೇಳಿದ್ವಿ ನಾವು. ಬನ್ನಿ ಗೋಡನ್ ತೋರಿಸ್ತೀನಿ ಅಂತೇಳಿ ಸಾರ್ ಕರ್ಕೊಂಡೋದ್ರು. ನೋಡಿ, ಬೇಕಾಗುವಂಥ ಕಡಲೆ ಹಿಟ್ಟಿರ್ಬೋದು, ಕಡಲೆ ಹಿಟ್ಟು ಇವರು ಕಡಲೆಯನ್ನು ತಗೊಂಡು ಇವರೇ ಬೀಸಿಸಿ ಮಾಡುವಂಥದ್ದು. ಒಳ್ಳೆಯ ಉತ್ತಮ ಗುಣಮಟ್ಟದ ಪದಾರ್ಥಗಳನ್ನು ತಗೊಳ್ತಾರೆ. ನೋಡಿ, ಮಹಾರಾಜ ಬ್ರ್ಯಾಂಡು ಕ್ವಾಲಿಟಿ ಉದ್ದಿನಬೇಳೆ, ಕಡಲೆಬೇಳೆ, ಹಾಗೆ ಏನೇ ಇರ್ಬೋದು ಎಲ್ಲದನ್ನು ಒಳ್ಳೆ ಕ್ವಾಲಿಟಿ ಐಟಮ್ ಹಾಕಿ ಮಾಡ್ತಾರೆ. ನೋಡಿ, ಫ್ರೈಡ್ ಗ್ರಾಮ್, ಹುರ್ಗಡ್ಲೆ ಎಲ್ಲದನ್ನು ಈ ರೀತಿ ಒಳ್ಳೆ ಕ್ವಾಲಿಟಿ ತೊಗೊಂಡು ಹಾಕ್ತಾರೆ. ಬನ್ನಿ ಫ್ರೆಂಡ್ಸ್, ಈಗ ನಮ್ಮ ಜೊತೆ ಸಾರ್ ಮಗಳಿದ್ದಾರೆ, ಅವ್ರನ್ನ ಮಾತಾಡ್ಸ್ಕೊಂಡ್ಬರೋರು. ಸರ್, ನಿಮ್ಮ ಮಗಳ? ಐದು ದೊಡ್ಡ ಮಗಳು ಚಿಕ್ಕವಳು ಕಾಲಲ್ಲಿ ಇದ್ದಾಳಂತೆ. ಮೀಟಿಂಗ್, ಇಬ್ಬರು ಇಂಜಿನಿಯರ್. ತಮ್ಮ ಹೆಸರು? ಸುಶ್ರಾವ್ಯ. ಓಕೆ, ನಿಮ್ ತಂದೆಯವರು ಇವರಲ್ಲ? ಹೌದು. ಸೊ ಸುಮಾರು ವರ್ಷಗಳಿಂದ ಬಜ್ಜಿ ಬೋಂಡ ಮಿಕ್ಸ್ಚರ್ ಎಲ್ಲ ಮಾಡ್ಕೊಂಡ್ ಬರ್ತಾ ಇದ್ದಾರೆ. ತುಂಬಾ ಜನ ಕಸ್ಟಮರ್ಸ್ ಹೇಳ್ತಾ ಇದ್ದಾರೆ ಸಖತ್ ಟೇಸ್ಟಿ ಆಗಿದೆ, ಕ್ರಿಸ್ಪಿ ಆಗಿದೆ ಅಂತ. ಸೊ ನಿಮ್ಗೆ ಹೇಗೆ ಅನಿಸ್ಬೇಕು ಅವ್ರ ಮಗಳಾಗಿ? ನನಗೆ ಅಲ್ಲಿಂದ ನಮ್ಮ ಎಜುಕೇಶನ್, ಮನೆ ಎಲ್ಲ ನಡೆದಿದ್ದ ಅಂಗಡಿಯಿಂದ. ಸೊ ಆಲ್ವೇಸ್ ಗ್ರೇಟ್ಫುಲ್ ಫಾರ್ ದಟ್ ಶಾಪ್. ಸೊ ಅವ್ರು ಇರೋವರೆಗೂ, ಅವ್ರು ಎಲ್ಲಿವರೆಗೂ ನಡೆಸ್ಕೊತಾರ ಅಲ್ಲಿವರೆಗೂ ಅವ್ರಿಗೆ ಸಪೋರ್ಟ್ ಆಗಿ ಇಟ್ಕೋಬೇಕು ಅಂತ ಹೇಳಿ. ಓಕೆ, ಓಕೆ, ಥ್ಯಾಂಕ್ ಯು. ಫ್ರೆಂಡ್ಸ್, ನಮ್ಮ ಜೊತೆ ಮತ್ತೊಬ್ರು ಕಸ್ಟಮರ್ ಇದ್ದಾರೆ, ಬನ್ನಿ ಅವ್ರನ್ನ ಮಾತಾಡ್ಸ್ಕೊಂಡ್ಬರೋಣ. ನಮಸ್ಕಾರ ಸರ್, ನಮ್ಮ ಹೆಸರು ಜಸ್ವಂತ್ ಅಂದ್ಬಿಟ್ಟು. ಇಲ್ಲಿ ರೆಗ್ಯುಲರ್ ಆಗಿ ಬರ್ತಿರ್ತೀವಿ. ಇಲ್ಲಿ ಟೇಸ್ಟ್ ಎಲ್ಲ ಚೆನ್ನಾಗಿರುತ್ತೆ. ಇಲ್ಲಿ ಕೊಡೋ ಬಜ್ಜಿ ಕ್ವಾಲಿಟಿನೂ ಚೆನ್ನಾಗಿರುತ್ತೆ ಸರ್. ಯಾವ್ದೇ ಟೇಸ್ಟ್ ಮಾಡಿದ್ದೀರಾ ಸರ್? ಸರ್, ಬಾಳೆಕಾಯಿ ಬಜ್ಜಿ ಮಾಡಿದೀವಿ, ವಡೆ, ಉದ್ದಿನ ವಡೆ ಎಲ್ಲ ಮಾಡಿದೀವಿ ಸರ್. ಚೆನ್ನಾಗಿರುತ್ತೆ ಟೇಸ್ಟ್. ಯಾವ್ದು ತುಂಬಾ ಇಷ್ಟ ಆಗುತ್ತೆ ನಿಮ್ಗೆ? ಸರ್, ನಮ್ಗೆ ಆಲೂ ಬೋಂಡ ಇಷ್ಟ ಆಗುತ್ತೆ ಸರ್. ಓಕೆ, ರೆಗ್ಯುಲರ್ ಬರ್ತಾ ಇರ್ತೀರಾ? ಹಾ ಸರ್, ರೆಗ್ಯುಲರ್ ಬರ್ತಾ ಇರ್ತೀರಾ? ಹಾ ಸರ್, ಅವಾಗ ಬರ್ತಾನೆ ಇರ್ತೀವಿ. ಓಕೆ, ನಮ್ಮ ಚಾನಲ್ ಸಬ್ಸ್ಕ್ರೈಬರ್ಸ್ ಮತ್ತೆ ವ್ಯೂವರ್ಸ್ಗೆ ಏನ್ ಹೇಳಕ್ ಬಯಸ್ತೀರಾ ಸರ್? ಇಲ್ಲಿ ಬಂದು ವಿಸಿಟ್ ಮಾಡಿ, ಚೆನ್ನಾಗಿರುತ್ತೆ. ಬಂದು ತಿಂದು ಒಂದ್ಸತಿ ಟ್ರೈ ಮಾಡಿ ಚೆನ್ನಾಗಿರುತ್ತೆ. ವಿಸಿಟ್ ಮಾಡಿ, ಪಕ್ಕ ನಿಮ್ಗೆ ಸಂತೋಷ ಆಗುತ್ತೆ. ಥ್ಯಾಂಕ್ ಯು. ಇಲ್ಲಿ ಇಷ್ಟೊಂದು ಟೇಸ್ಟಿ ಆಗಿರೋದ್ರಿಂದ ತುಂಬಾ ಜನ ಕಸ್ಟಮರ್ ಇದ್ದಾರೆ. ಸೊ ಇನ್ನೊಬ್ರು ಕಸ್ಟಮರ್ ಇದ್ದಾರೆ, ಅವ್ರನ್ನ ಮಾತಾಡ್ಸ್ಕೊಂಡ್ಬರೋಣ ಬನ್ನಿ. ನಮಸ್ಕಾರ. ಬೆಂಗಳೂರು ಸ್ವಸ್ತಿಕ್ ಏರಿಯಾದು ನಂಬರ್ 1, ನಮ್ ಈ ಕಡೆ ಬೆಂಗಳೂರ್ದು ನಂಬರ್ 1 ಬಜ್ಜಿ ಬೋಂಡಾ ಪಾಯಿಂಟ್. ಈ ಅಂಕಲ್ಗೆ ನಾನು ಈ ಸ್ಟೇಜ್ ಅಲ್ಲಿ ಇದ್ದೆ ಅವಾಗಿಂದ ನಾನು ಬರ್ತಾ ಇದ್ದೇನೆ. ಯಾವಾಗಾನು ಅಂಕಲ್ ಫಸ್ಟ್ ಕ್ಲಾಸ್ ಆಗಿ ಹೈಜೀನ್ ಕ್ಲೀನ್ ಮಾಡ್ಕೊಡ್ತಾರೆ ನಮ್ಗೆ. ನಾವು ಯಾವಾಗ ನಮ್ಮ ಮನೆಯಲ್ಲಿ ಪೂಜೆ ಇದ್ರೆ ನಾವು ಇವ್ರಿಗೆ ಆರ್ಡರ್ ಪ್ಲೇಸ್ ಮಾಡಿದ್ರೆ ಬೆಳಿಗ್ಗೆ 6 ಗಂಟೆ ಇಟ್ಕೊಂಡು ಎಲ್ಲ ಒಳ್ಳೆ ಪೂಜೆ ಮಾಡ್ಕೊಂಡು ಮಂತ್ರ ಹೇಳ್ಬಿಟ್ಟು ಒಳ್ಳೆ ಕ್ಲೀನ್ ಆಗಿ ನಮ್ಗೆ ಬೋಂಡ ಎಲ್ಲ ಮಾಡ್ಕೊಡ್ತಾರೆ. ಯಾವ್ದು ತುಂಬಾ ಇಷ್ಟ ಆಗುತ್ತೆ ಸರ್ ನಮ್ಗೆ? ಇಲ್ಲಿ ಆಲೂ ಬೋಂಡ ಅದು ಚೆನ್ನಾಗಿದೆ, ಮತ್ತೆ ಇದು ಮಸಾಲೆ ವಡೆ ಚೆನ್ನಾಗಿದೆ. ರೆಗ್ಯುಲರ್ ಬರ್ತಾ ಇರ್ತಾರೆ ಸರ್? ಹಾ, ನೋಡಿ ಇವಾಗಾನು ಪ್ಯಾಕೆಟ್ ಇದೆ ಡೈಲಿ. ಡೈಲಿ 10 ಪ್ಯಾಕೆಟ್ 15 ಪ್ಯಾಕೆಟ್ ತಗೊಂಡು ಹೋಗುತ್ತೆ. ನಮ್ಮ ಚಾನಲ್ ಸಬ್ಸ್ಕ್ರೈಬರ್ಸ್ ಮತ್ತೆ ವ್ಯೂವರ್ಸ್ಗೆ ಏನ್ ಹೇಳಕ್ ಬಯಸ್ತೀರಾ ಸರ್? ಎಲ್ಲ ಸಬ್ಸ್ಕ್ರೈಬ್ ಮಾಡಿ, ಇವ್ರು ಒಳ್ಳೆ ಕಂಟೆಂಟ್ ತೋರಿಸ್ತಾರೆ, ಎಲ್ಲಿ ಏನ್ ಚೆನ್ನಾಗಿದೆ ನಮ್ಗೆ ಹೇಳ್ತಾರೆ. ನಾವು ನೋಡಿದ್ರೆ ನಮ್ಗೆ ಗೊತ್ತಾಗತ್ತೆ
ರೆಗ್ಯುಲರ್ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸರ್. ನಮಸ್ಕಾರ ಮೇಡಮ್. ನಮಸ್ಕಾರ. ತಮ್ಮ ಹೆಸರು? ವಿಶಾಲಾಕ್ಷಿ. ಮೇಡಮ್, ಇದು ಎಷ್ಟು ವರ್ಷದಿಂದ ಆಯ್ತು ಮಾಡ್ತಾ ಇದ್ದೀರಾ ನೀವು? 60 ವರ್ಷ ಆಯ್ತು. ಓಕೆ. ಸೊ ಈ ಅಂಗಡಿಯಲ್ಲಿ ನೀವು ಇಲ್ಲಿ ಕೆಲಸ ಮಾಡ್ತಾ ಇದ್ದೀರಲ್ವಾ ಯಜಮಾನ್ ಒಟ್ಟಿಗೆ, ಎಷ್ಟು ಖುಷಿ ಅನ್ನಿಸ್ತಾ ಇದೆ ನಿಮ್ಗೆ? ಸ್ವಲ್ಪ ತುಂಬಾ ಖುಷಿ ಅನ್ಸುತ್ತೆ. ಓಕೆ. ಇಲ್ಲ ಅಂದ್ರೆ ಮನೇಲಿ ಒಬ್ಬರೇ ಇರಕ್ಕಾಗಲ್ಲ, ಮಕ್ಕಳ ಜೊತೆ ಕೆಲಸ ಮಾಡ್ತಾ ಇತ್ತು, ನಾವು ಒಬ್ಬರೇ ಇರಕ್ಕಾಗಲ್ಲ. ಸ್ವಲ್ಪ ಅಂಗಡಿಗೆ ಬಂದು ಇವರಿಗೆ ತುಂಬಾ ಜನ ಕಸ್ಟಮರ್ಸ್ ಎಲ್ಲ ಹೇಳ್ತಾ ಇದ್ದಾರೆ ಸಖತ್ ಟೇಸ್ಟ್ ಆಗಿರುತ್ತೆ, ಕ್ರಿಸ್ಪಿ ಆಗಿರುತ್ತೆ ಅಂತ. ಸೊ ಇದ್ರ ಗುಡ್ ಏನು ಮೇಡಮ್? ಅದೇ ತರ ಮುಂದಿನ ಚೆನ್ನಾಗಿ ಇದಾಗ್ಲಿ, ನಮಗೂ ಎಲ್ಲ ಒಳ್ಳೇದಿದಾಗ್ಲಿ ಅಂತ ಹೇಳ್ತಾ ಇದ್ರು. ಅವ್ರ ಇಷ್ಟ ಅಷ್ಟೇ ನಮ್ಗೆ ಇಷ್ಟ, ಅವರೇ ನಮ್ ದೇವ್ರ ಇಷ್ಟ. ನೋಡಿ ಫ್ರೆಂಡ್ಸ್, ಒಂದು ಕ್ಷಣ ಕೂಡ ಬಿಡುವಿಲ್ದಲೆ ಎಷ್ಟು ಆಕ್ಟಿವ್ ಆಗಿ ಬಂದ ಕಸ್ಟಮರ್ಗಳು ಎಲ್ಲರಿಗೂ ಸರ್ವ್ ಮಾಡ್ತಾ ಇದ್ದಾರೆ. ಎಷ್ಟು ಆಕ್ಟಿವ್ ಆಗಿದಾರಲ್ಲ. ಬನ್ನಿ ಫ್ರೆಂಡ್ಸ್, ಇವ್ರನ್ನ ಇವಾಗ ಸುಮುಖ ಕಾಫಿ ಬಾರ್ನ ಓನರ್ ಇದ್ದಾರೆ, ಬನ್ನಿ ಅವ್ರನ್ನ ಮಾತಾಡ್ಸೋಣ. ನಮಸ್ಕಾರ. ನಮಸ್ಕಾರ ಸರ್, ತಮ್ಮ ಹೆಸರು? KN ಶ್ರೀಧರ್ ಒಳ್ಳ. ಸರ್, ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ? ಒಂದು 60 ವರ್ಷ ಆಗಿದೆ. ಸೊ ಬಜ್ಜಿ ಬೋಂಡನೆ ಮಾಡ್ಬೇಕು ಅಂತ ಹೇಗೆ ಐಡಿಯಾ ಬಂದೆ ಸರ್? ಇಲ್ಲ, ನಾನು ಸ್ವಲ್ಪ ದಿವಸ ಫಾರಿನ್ಗೆಲ್ಲ ಹೋಗ್ಬಂದು ಎಲ್ಲ ಟೂರ್ ಹೊಡೆದು. ಓಕೆ. ಇದು 60 ವರ್ಷ ನಮ್ಮ ತಾಯಿ ಮಾಡ್ತಾ ಇದ್ರು. ಓಕೆ. ನಮ್ಮ ಅಣ್ಣ ತಮ್ಮಂದ್ರು ಮಾಡಿದ್ರು, ಅವ್ರಿಗೆ ಕೈ ಹತ್ತಲಿಲ್ಲ. ಓಕೆ. ಆಮೇಲೆ ತಿರ್ಗಿ ಮಾಡ್ತೀನಿ, ನಮ್ಮ ತಾಯಿ ವಸ್ತು ಇರಬೇಕಂತೇಳಿ ನಾನು ತಗೊಂಡು ಓಕೆ ಸುಮಾರು 40 ವರ್ಷದಿಂದ ನಾನೇ ಮಾಡ್ತಾ ಇದ್ದೇನೆ. ಏನ್ ಸ್ಪೆಷಲ್ ಸರ್ ನಿಮ್ಮ ಅಂಗಡಿಲಿ? ನನ್ನ ಅಂಗಡಿಲಿ ಚೌಚು, ಪಕೋಡ, ಬೆಣ್ಣೆ ಮುರಿಗೆಲ್ಲ ಸ್ಪೆಷಲ್. ಹೊರಗಡೆ ಎಲ್ಲ ಕಳಿಸ್ತಾ ಇದ್ದೆ. ಓಕೆ. ಈಗ ವಯಸ್ಸಾಯ್ತು, ಆಗಲ್ಲ ಅಂತ ಬಿಟ್ಬಿಟ್ಟಿದ್ದೇನೆ. ಆದ್ರೆ ಕಸ್ಟಮರ್ ಪ್ರೀತಿ ವಿಶ್ವಾಸನ ಇನ್ನೂ ಬೆಳೆಸಿದ್ದೇನೆ. ಓಕೆ. ಅವ್ರ ವಿಶ್ವಾಸ ಎಲ್ಲಿವರೆಗೆ ಇರುತ್ತೆ ಅಲ್ಲಿವರೆಗೆ ನಾನು ಇರ್ತೇನೆ. ಹಾಗೂ ಒಂದ್ ಸ್ವಲ್ಪ 20 ದಿವಸ ಫಾರಿನಿಗೆ ಕಳಿಸಿದ್ದೀನಿ ತಿಂಡಿನ. ನಾವು ಅಂಗಡಿ ಇಟ್ಟ ನಮ್ಮ ತಾಯಿ ಮಾಡುವಾಗ ನಾನು 7 ವರ್ಷ ಹುಡುಗ. ಓಕೆ. 2 ಪೈಸೆ ಒಂದು ಒಡೆ ಕಾಲ, 3 ರೂಪಾಯಿ 1 kg ಚೌಚ. ಅವಾಗಿನ ನಾನೇ ಇದ್ದೇನೆ. ಓಕೆ. ಆಯ್ತಾ, ನಾನು ಸುಮಾರು ಕಂಟ್ರಿ ಎಲ್ಲ ಸುತ್ತಾಡ್ದು ಬಂದಿದ್ದೇನೆ. ಬಜ್ಜಿ ಬೋಂಡ ಎಲ್ಲ ಎಷ್ಟು ಇವಾಗ? ಇವಾಗ 5 ರೂಪಾಯಿ ಒಂದು. ಓಕೆ. ಮಿಕ್ಸರ್? ಮಿಕ್ಸರು 360 ರೂಪಾಯಿ kg. ಓಕೆ. ಬೆಣ್ಣೆ ಮುರುಕು ಸೇಮ್ ರೇಟ್. ಬೆಣ್ಣೆ ಮುರುಕು, ಬೂಂದಿ ಎಲ್ಲ ಇವಾಗ ಮೊನ್ನೆ 15 ದಿವಸದಿಂದ 360 ಮಾಡಿದ್ದೇನೆ. ಕಡಲೆ ಬೆಳೆ ಎಲ್ಲ ಜಾಸ್ತಿ ಆಗೋಯ್ತು. ಅದಕ್ಕೋಸ್ಕರ ನನ್ನ 2 ಮಕ್ಕಳು ಇಂಜಿನಿಯರ್, 2 ಹೆಣ್ಮಕ್ಳು ಇನ್ನು ಮದುವೆ ಆಗಿಲ್ಲ. ಅವ್ರು ಒಳ್ಳೆ ಕಲಿಸಿದ್ದಾರೆ. ಓಕೆ. ನಾನು ಅವ್ರ ಹತ್ರ ಕಾಸು ಕೇಳಬಾರ್ದು, ನಾನು ನನ್ನ ವೈಫ್ ದುಡಿಯೋಣ ಅಂತ ಹೇಳಿ ಇಬ್ರು ದುಡಿಯೋಣ. ಎಲ್ಲಿವರೆಗೆ ಶಕ್ತಿ ಕೊಟ್ಟೆ ಅಲ್ಲಿವರೆಗೆ ದುಡಿಯೋಣ. ಓಕೆ. ಆಮೇಲೆ ದೈವ ಇಚ್ಛೆ, ಹೌದಲ್ಲ, ಆ ಖುಷಿನ ಇಬ್ರು ದುಡಿತಾ ಇದ್ದೀವಿ. ಓಕೆ. ತುಂಬಾ ಜನ ಕಸ್ಟಮರ್ಸ್ ಹೇಳ್ತಾ ಇದ್ದಾರೆ ವಡೆ ಆಗ್ಲಿ, ಬಜ್ಜಿ ಆಗ್ಲಿ, ಬೋಂಡ ಆಗ್ಲಿ, ಮಿಕ್ಸರ್, ಬೆಣ್ಣೆ ಮುರುಕು ಎಲ್ಲ ತುಂಬಾ ಸಖತ್ ಸೂಪರ್ ಆಗಿದೆ. ಸುಮಾರು ವರ್ಷಗಳಿಂದ ಬಂದು ತಗೊಳ್ತಾ ಇದ್ವಿ. ಅವಾಗ ಏನ್ ಟೇಸ್ಟ್ ಇತ್ತು ಅದೇ ಟೇಸ್ಟ್ ಇವಾಗಲೇ ಕೊಡ್ತಾ ಇದ್ದಾರೆ. ತುಂಬಾನೇ ಇಷ್ಟ ಆಗುತ್ತೆ ನಮ್ಗೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಇದ್ರ ಗುಟ್ಟೇನು ಸರ್ ಇಷ್ಟೊಂದು ರುಚಿಯಾಗಿ ಬರೋದಕ್ಕೆ ಗುಟ್ಟು? ಅದನ್ನ ತಾಯಿ ಆಶೀರ್ವಾದ. ಓಕೆ. ನನ್ನ ಇಷ್ಟ ಜೊತೆ ಮಂಜುನಾಥೇಶ್ವರನ ಆಶೀರ್ವಾದ. ಓಕೆ. ಎಲ್ಲ ಕೈ ಬಿಟ್ಟಾಗ ರೋಡಲ್ಲಿ ಮಲಗ ಅಣ್ಣಪ್ಪ ಸ್ವಾಮಿ ಕರ್ಕೊಂಬಂದು ಇದನ್ನ ಕೂರ್ಸಿ, ಓಕೆ, ತಿರುಗಿ ನೀನು ನೋಡ್ಬಾರ್ದು, ನಾನು ಎಲ್ಲಿವರೆಗೂ ನಾನು ಇದೀನೋ ಅಲ್ಲಿ ನಿನ್ನ ತಲೆ ಎಲ್ಲಿವರೆಗೂ ಅಲ್ಲಿವರೆಗೆ ಕಾಯ್ತೇನೆ ಅಂತ ಅಣ್ಣಪ್ಪನ ಆರ್ಡ್ರು. ಓಕೆ. ಅವನಿನ ಇಷ್ಟೆಲ್ಲ ರುಚಿ ಬರೋದಕ್ಕೆ ಏನು ಉಪಯೋಗಿಸಂತ ನೀವು ವಸ್ತುಗಳು ಅದೆಲ್ಲ ಅಂಗಡಿಯಿಂದ ತಗೊಳ್ತೀರಾ ಅಥವಾ ನೀವೇ ತಯಾರು ಮಾಡ್ತೀರಾ ಸರ್? ಇಲ್ಲ, ಅಂಗಡಿ ತಂದು ನಾವು ರೆಡಿ ಮಾಡೋದೆಲ್ಲ. ಓಕೆ. ನೀವೇ ಎಲ್ಲ ಸಿದ್ಧ ಮಾಡ್ಕೊಳ್ತೀರಾ? ಹೌದು, ಮಾಡೋದು ಅಂಗಡಿಯಿಂದ ರೆಡಿಮೇಡ್ ಐಟಮ್ಸ್ ಇರುತ್ತಲ್ಲ. ಕಟ್ಲೆಟ್ ಎಲ್ಲ ಹೊರಗಡೆ ಏನ್ ತಗೊಳಲ್ಲ ಅಂತ? ಯಾವ್ದಿಲ್ಲ, ನೀವೇ ಬೀಸಿಸ್ತೀರಾ? ಅದನ್ನು ತೋರಿಸ್ತೀನಿ ಒಂದ್ ನಿಮಿಷ. ನನ್ನ ಐಟಮ್ಸ್ ಯಾವ್ದು ಎಲ್ಲವನ್ನೂ ನಿಮ್ಗೆ ತೋರಿಸ್ತೀನಿ ನೋಡಿ. ಓಕೆ. ಹಾ, ಓಕೆ. ಕಸ್ಟಮರ್ಸ್ ರೆಸ್ಪಾನ್ಸ್ ಎಲ್ಲ ಹೇಗಿದೆ ಸರ್? ಚೆನ್ನಾಗಿದೆ ಸರ್. ಅವ್ರ ವಿಶ್ವಾಸನೇ ಇಲ್ಲಿವರೆಗೆ ಬರ್ಲಿಕ್ಕೆ ಕಾರಣ ಅವರೇ. ನಮಗೆ ನಿಜವಾದ ದೇವರು ಅವರು. ಕಸ್ಟಮರ್ ನಾವು ಇಲ್ಲಿವರೆಗೆ ಬರ್ಲಿಕ್ಕೆ ಸಾಧ್ಯವ? ಕಸ್ಟಮರ್ ಪ್ರೀತಿ ವಿಶ್ವಾಸ ಗಳಿಸಿದೀನಿ, ಎಲ್ಲಿವರೆಗಿದೆ ಅಲ್ಲಿವರೆಗೆ ಇರ್ತೀನಿ. ಓಕೆ. ಈಗ 60 ಇನ್ನೂ ಒಂದು 5 ವರ್ಷ ಮಾಡೋಣ ನನ್ನ ಆಸೆ. ನನ್ನ ಹೆಂಡತಿ ಎಲ್ಲಿವರೆಗೆ ಕೋಆಪರೇಟ್ ಕೊಡ್ತಾರೆ ಅಲ್ಲಿವರೆಗೆ. ಸರ್, ನಾವು ಕೂಡ ಇಲ್ಲಿ ಬಜ್ಜಿ, ಬೋಂಡ ಮತ್ತೆ ಮಿಕ್ಸರ್, ಬೆಣ್ಣೆ ಮುರುಕು ಎಲ್ಲ ಟೇಸ್ಟ್ ಮಾಡಿದ್ವಿ ಸರ್. ತುಂಬಾನೇ ಸಖತ್ತಾಗಿತ್ತು. ಚೆನ್ನಾಗಿ ಮಾಡ್ತಾ ಇದ್ದೀರಾ. ಇಷ್ಟು ವಯಸ್ಸಾದ್ರೂ ಕೂಡ ನೀವು ಮಾಡ್ತಾ ಇದ್ದೀರಾ. ನಿಮ್ಮ ಒಂದು ಇದಕ್ಕೆ ಮೆಚ್ಚಬೇಕಾಯ್ತು ನಾವು. ಅದು ನನ್ನ ಮನೆಯದು ಗುರುನರಸಿಂಹನ ಕಾರಣ ಸರ್, ನಾನಲ್ಲ. ಓಕೆ. ಎಲ್ಲರೂ ಕೈ ಬಿಟ್ಟರು, ನಾನ್ ಕೈ ಬಿಟ್ಟಿಲ್ಲ ಅಂತೇಳಿ ಮಂಜುನಾಥೇಶ್ವರ ಗುರುನರಸಿಂಹನ ಕಾರಣ. ಇಲ್ಲ ಇಂಥ ದಿವಸ ನೀನ್ ಅಂಗಡಿ ಹೋಗ್ಬೇಡ, ಅಂಗಡಿಗೆ ಬರಲ್ಲ. ಬೆಳಿಗ್ಗೆ 3 ಗಂಟೆಗೆ ಎದ್ದು ಸ್ನಾನ ಮಾಡಿ ಪೂಜೆ ಮಾಡ್ತೇನೆ. ಓಕೆ. 4:15 ಅಂಗಡಿ ಬರ್ತೇನೆ. ಅಲ್ಲಿವರೆಗೂ ಮಂತ್ರಗಳು ಮಾಡ್ತಾನೆ ಇರ್ತೇನೆ. ಎಲ್ಲಾ ಮಂತ್ರ ಮಾಡ್ತೇನೆ. ಓಕೆ. ಶಿವನ ಮೂಲ ಮಂತ್ರ, ಲಕ್ಷ್ಮಿ ಮೂಲ ಮಂತ್ರ, ಗುರುನರಸಿಂಹನ ಮೂಲ ಮಂತ್ರ, ಸುದರ್ಶನ ಮೂಲ ಮಂತ್ರ ಎಲ್ಲ ಮಾಡಿ ಅಂಗಡಿ ಬರ್ತೇನೆ. ಆ ದೈವಾನುಗ್ರಹದಿಂದ ನಾ ಇಲ್ಲಿವರೆಗೆ ಇದ್ದೀನಿ ಸರ್. ಮುಂದಿನಂತೆ ನಾನು ಯಾವ್ದು ಹೇಳ್ತಾರೆ, ಅವನಿದೆ ನಂದು ಏನು ನಡೆಯಲ್ಲ. ಸುಮ್ಮನೆ ನಾನು ನನ್ನದು ಅಹಂಕಾರ ಮಾಡ್ತೇನೆ. ಓಕೆ. ಒಂದೊಂದು ದಿವಸ ಹೋಗ್ಬೇಡ ಅಂಗಡಿಗೆ, ಅವತ್ತು ಅಂಗಡಿಗೆ ಬರಲ್ಲ. ಹೆಂಡತಿನ ಎಲ್ಲಾದ್ರು ಕರ್ಕೊಂಡು ಹೋಗೋಂತ ಕರ್ಕೊಂಡು ಹೋಗಿ
ಯಾಕಂದ್ರೆ ಒಂದು ದಿವಸಕ್ಕೆ ಎಷ್ಟು ಕೆಜಿ ಕಡಲೆ ಹಿಟ್ಟು ಖಾಲಿ ಆಗುತ್ತೆ ಸರ್? ಅದು ಲೆಕ್ಕ ಹೇಳಕ್ಕಾಗಲ್ಲ. ಯಾಕೆ ಅವನು ಎಷ್ಟು ಕೊಟ್ಟಿನ ಅಷ್ಟಂದು. ಒಂದ್ಸಲ ಏನು ಇಲ್ಲ ಕಣ್ಣೀರ್ ಹಾಕ್ದಾಗ ನೀನೇನೋ ಕೊಟ್ಟಿಟ್ಟಿದ್ಯಾ ಏನೂ ಇಲ್ವಲ್ಲ, ಈಗ ಅತ್ತೇನ್ ಪ್ರಯೋಜನ? ನಾಳೆ ಎಂಟ್ಕೊಂಡು ಹೋಗೋಣ ಅದು ಕೊಟ್ಟಿದ್ದಾನೆ. ಒಂದೊಂದ್ ಬೇಕಾದಂಗೆ ಕೊಡ್ತಾನೆ, ಒಂದೊಂದ್ ತಗೊಳ್ಳೋದು ಇರ್ತಾನೆ. ಅದಕ್ಕೆ ನಿನ್ನ ಇಚ್ಛೆ ಅಂತ ನಡಿಲ್ಲ ಅಂತ ಬಿಟ್ಬಿಡಿ. ಯಾಕಂದ್ರೆ ಒಂದ್ಸಲ ಒಳ್ಳೆ ವ್ಯಾಪಾರ ಅಂತೇಳಿ ಶನಿ ಪರಮಾತ್ಮರ ವಾಹನಕ್ಕೆ ಐಟಮ್ಸ್ ಹಾಕ್ಬೇಕಾಯ್ತು. ಬೆಳಿಗ್ಗೆ 1 kg ಅದನ್ನ ಮಾರ್ಬಿಟ್ಟೆ. 3 ದಿವಸ ವ್ಯಾಪಾರ ಬೆಂಡ್ ಹಾಕ್ಬಿಟ್ಟೆ. ಸ್ನಾನ ಮಾಡಿ ರಾತ್ರಿ ಬೆಳಗಿನ ಜಾವ 3 ಗಂಟೆ ಮಂತ್ರ ಕೊಟ್ಟಾಗ ಮನುಷ್ಯನಿಗೆ ದುರ್ಬುದ್ಧಿ ಜಾಸ್ತಿ. ದುಡ್ಡೇ ಬೇಕಂತ ನೋಡಿದೆಲ್ಲ 3 ದಿವಸ ಕಣ್ಣಲ್ಲಿ ನೀರ್ ಬಂತ. ಇವಾಗ ಗೊತ್ತಾಯ್ತಾ ಪ್ರಾಣಿಗಳು ನೋಡ್ಬೇಕನ್ನೋದು. ತಿರುಗಿ ಲೆಕ್ಕ ಹೇಳ್ಬಿಡ ಅದೇ ತರ 1 kg ಹಾಕ್ತಾ ಬೆಳಿಗ್ಗೆ. ಹಾಗೆ ನಿಮ್ಗೆ ವ್ಯಾಪಾರ ಕೊಡ್ತೀನಿ, ಯಾವ ಕಮ್ಮಿ ಇಲ್ಲದೆ ನಾನು ನೋಡ್ಕೊಳ್ತೀನಿ. ಪರಮಾತ್ಮ ನೋಡ್ತಾನೆ ಸರ್. ಫಸ್ಟ್ ನನ್ನ ಕಸ್ಟಮರ್ ಬೆಳಿಗ್ಗೆ ವಾಹನಗಳೇ 4:15 ಬಂದು ಇವೆಲ್ಲ ಕೂತಿರ್ತಾರೆ. ಥ್ಯಾಂಕ್ ಯು ಸರ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಶೇಷ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್. ಬೈ ಬಾಯ್, ಸಿ ಯು.